ಇವತ್ತು ಸಂಡೇ. ಏನು ನಮಗೇನು ಲೀವೇನಿರಲ್ಲ, ಟೆಲಿಕಾಮ್ ಡಿಪಾರ್ಟ್ಮೆಂಟಲ್ಲಿ ಇರೋದಲ್ವಾ, ಹಾಗಾಗಿ 24/7 ರಜಾ ಏನಿರಲ್ಲ. ನಾವು ಅದಕ್ಕೆ ಹೆಂಗಿದ್ರೆ ಕೆಲಸ ಇದ್ದಿದ್ದೆ ಅಲ್ವ ಅಂದ್ಬಿಟ್ಟು ಆಗಲೇ 1 ತಿಂಗಳಾಯಿತು ಈ ಥರ ನಾನ್ ವೆಜ್ ಎಲ್ಲ ಮಾಡ್ಕೊಂಡು ಪಾರ್ಟಿ ಮಾಡಿ ಇವತ್ತು ಮಾಡೋಣ ಅಂತ ಮನಸ್ಸು ಮಾಡಿ ಹೆಂಗೋ ಹೊರಟಿದ್ದೀವಿ. ಒಂದು 5 ಜನ ಅರೇಂಜ್ ಆಗಿದ್ದೀವಿ. ಎಲ್ಲ ಹಳೆ ಕ್ಲಾಸ್ಮೇಟ್ಸ್ಗಳು ಬೆಂಗಳೂರಿಂದ ಎಲ್ಲ ಬಂದವ್ರೆ. ಅದಕ್ಕೆ ಮಾಡೋಣ ಅಂತ ಊರಿಂದ ಎದ್ದು ಟಿಫನ್ ಮಾಡ್ಕೊಂಡು ಈಗ ಚಂದ್ರಪಟ್ಟಣ ಕಡೆಗೆ ಹೊರಟಿದ್ದೀನಿ. ಈ ಲೊಕೇಶನ್ ಪರಿಚಯ ಇರಬೇಕು ಅನಿಸುತ್ತೆ. ಪಾಪ ಇಬ್ಬರು ತೀರ್ಕೊಂಡ್ರಲ್ಲ, 4 ಜನ 5 ಜನ ಏನೋ ಕಾರಲ್ಲಿ ಬಂದು 3 ಜನ ಸ್ವಲ್ಪ ಲೇಟಾಗಿ ಇಬ್ಬರು ಸ್ಪಾಟ್ ಡೆತ್ ಆಗಿದ್ರು. ಅದೇ ಲೊಕೇಶನ್ ಏನಂದರೆ ಇಲ್ಲಿಂದ ಸ್ವಲ್ಪ ಆಕ್ಸಿಡೆಂಟ್ ಝೋನ್ ಅಂತಲೇ ಹೇಳ್ಬೋದು ಇದನ್ನ ಲೊಕೇಶನ್ನು. ಹಾಸನ್ ಟು ಬೆಂಗಳೂರು ಟು ಹಾಸನ ಜರ್ನಿ ಮಾಡಿರೋರಿಗೆ 100% ಗೊತ್ತಿರುತ್ತೆ, ಇದು ರೋಡ್ ಪರಿಚಯ ಇರುತ್ತೆ. ಯಾವ್ದಾರ ಒಂದು ಜಾಗದಲ್ಲಿ ಯಾಮಾರಿರ್ತಾರೆ. ಯಾಕೆಂದರೆ ರೋಡ್ ಹೆಂಗಿದೆ, ಫುಲ್ಲು ಡೌನ್ ಇದೆ, ಫುಲ್ಲು ಹಂಪ್ಸ್ಗಳೇನೂ ಕಂಡು ಬರೋಲ್ಲ. ಸಡನ್ಲಿ ಹಂಪ್ಸ್ ಕಾಣಿಸ್ತವೆ, ಅದು ಸ್ವಲ್ಪ ಏನೋ ಪ್ರಾಬ್ಲಮ್ ಆಗುತ್ತೆ. ಆಕ್ಸಿಡೆಂಟ್ ಆಗೋದು, ಅಪ್ಸೆಟ್ ಆಗೋದು. KSRTC ಬಸ್ಸು ಏನೂ ಬಿಟ್ಟಿಲ್ಲ ಇಲ್ಲಿ. ಟ್ಯಾಂಕರ್, ಲಾರಿಯಿಂದ ಹಿಡಿದು ಬೈಕಿಂದ ಹಿಡಿದು ಸಿಕ್ಕಾಬಟ್ಟೆ ಆಕ್ಸಿಡೆಂಟು. ನಮಗಂತೂ ಇಲ್ಲೇ ಇರೋದ್ರಿಂದ ಒಂದು 30-35 ಜನ ಸ್ಪಾಟ್ ಎದ್ದಾಗಿದ್ದಾರೆ ಇಲ್ಲಿ ಆಕ್ಸಿಡೆಂಟಲ್ಲಿ. ಇದೇ ಲೊಕೇಶನ್, ಅದು ಗೊತ್ತಿರೋದು ನೋಡಿ, ಇದೇ ಲೊಕೇಶನ್ನು. ಈಗ ರೀಸೆಂಟಾಗಿ ಮೊನ್ನೆನೋ ಒಂದು 2-3 ಡೇಸ್ ಬ್ಯಾಕ್ ನೋಡಿ, ಇದೇ ಡಿವೈಡರ್ ಕಾಣಿಸ್ತಿದ್ದಲ್ಲ, ಅದಕ್ಕೆ ಮಹೀಂದ್ರ ತಾರ್ ಗುದ್ದು ಅದು ಬಿದ್ದೋಗಿರೋದು. ತಾರ್ ನೋಡಿ ಹಿಂಗಾಗಿತ್ತು ಅವತ್ತು. ಇದೇ ಸ್ಪೆಷಲ್ ಅಲ್ಲ, ಆಲ್ಮೋಸ್ಟ್ ಆಲ್ ವೀಕೆಂಡ್ ಬಂತು ಅಂದರೆ ಮುಗೀತು. ಶನಿವಾರ ಭಾನುವಾರ ಬಂದರೆ ಮುಗೀತು. ಅದು ಎಲ್ಲ ಕಾಮನ್ ರೋಡಲ್ಲಿ. ರೋಡ್ ಮಾತ್ರ ಚೆನ್ನಾಗಿದೆ, ಅದು ಏನಕ್ಕೆ ಹಂಗಾಗುತ್ತೆ ಏನೋ ಒಂದು ಅರ್ಥ ಆಗ್ತಾಯಿಲ್ಲಪ್ಪ. ನಾವಿಲ್ಲಿ ರೆಗ್ಯುಲರ್ ಓಡಾಡೋದ್ರಿಂದ ನಮಗೇನು ಅಭ್ಯಾಸ ಆಗಿರುತ್ತೆ, ಗೊತ್ತಾಗಿರುತ್ತೆ ಯಾವಾಗ ಹೆಂಗೆ ಬರ್ತೇವೆ ಅಂತ. ನೋಡಿ ಈಗ ನಿನ್ನೆ 2-3 ಡೇಸ್ ಬ್ಯಾಕು ಮತ್ತೆ ಒಂದು ಯಾವುದೋ ವೇಗನೋ ಸುಜುಕಿ ಆಕ್ಸಿಡೆಂಟ್ ಆಗಿ ನಿಂತಿತ್ತು. ಹಿಂಗೆ ಕಾಮನ್ ಇದು ಈ ಜಾಗದಲ್ಲಂತೂ, ಆಲ್ಮೋಸ್ಟ್ ಗೊತ್ತಿರುತ್ತೆ. ಇನ್ನು ಇದು ಬಂದು ಶೆಟ್ಟಿಹಳ್ಳಿ ಹತ್ರ, ಇದು ಸೆನ್ಸಾರ್ ಪ್ಲೇಸ್. ಇದು ನಮಗಂತೂ ಆಲ್ಮೋಸ್ಟ್ ಇಲ್ಲಿ ಸ್ಟಾಪ್ ಕೊಡಲೇಬೇಕು. ಈ ಕಡೆ ಚಂದ್ರಪಟ್ಟಣ ಎಂಟ್ರಿ ಆಗಬೇಕು ಅಂದರೆ ಏನೋ ಒಂಥರ ಜಾಗ. ಬಂದೆ ಚಂದ್ರಪಟ್ಟಣಕ್ಕೆ ಎಂಟ್ರಿ. ಇಲ್ಲಿ ಇರಲ್ಲ ಅನಿಸುತ್ತೆ ಅವರು, ನಾನೇ ಫಸ್ಟ್ ಬರ್ತಾ ಇರೋದು. ಅವ್ರು ಇನ್ನು ಆಂದೇವ ಇದ್ದಾರೆ. ಇಲ್ಲೊಂದು ಟೀ ಸ್ಪಾಟ್ ಇದೆ, ಒಂದು ಒಳ್ಳೆ ಟೀ ಸಿಗುತ್ತೆ. ಇದೇ ನಮ್ಮದು ಫೇವ್ರೆಟ್ ಸ್ಪಾಟು. ಬಂದ್ರಪ್ಪ ಇವಾಗ ಜಸ್ಟು. ಬನ್ನಿ ಇವಾಗ ಟೀ ಕುಡ್ಕೊಂಡು ಹೊರಡಬೇಕು. ಎಲ್ಲ ಆಯಿತು, ಐಟಮ್ ಎಲ್ಲ ತೊಗೊಂಡಾಯ್ತು, ಟೀನೂ ಆಯಿತು. ಇವಾಗ ಹೊರಟ್ವಿ ಈಗ ತೋಟದ ಹತ್ರ. ಅಲ್ಲೊಂದಿಬ್ರು ಇದ್ದಾರೆ ಆಲ್ರೆಡಿ. ಫೈನಲಿ ಬಂದಿದ್ದೀವಿ ತೋಟದಲ್ಲಿ. ಇವಾಗ ಇನ್ನೇ ನಮ್ಮ ಮಾಮೂಲಿ ಕೆಲಸಗಳು ಇರ್ತಾವಲ್ಲ, ಸೌದೆ ಯಾವುದೋ ಇದು ಇಟ್ಕೊಂಡು ಒಲೆ ರೆಡಿ ಮಾಡಿಕೊಂಡು ಒಲೆಯಲ್ಲಿ ಮಾಡಬೇಕು ಇವತ್ತು. ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಇವತ್ತು ಸಂಡೇನ ಎಂಡ್ ಮಾಡಬೇಕು. ಆದರೂ ಏನೋ ಗೊತ್ತಿಲ್ಲ, ಈ ಮನೇಲಿ ಊಟ ಮಾಡಿ ಅಡುಗೆ ಮಾಡಿ ತಿನ್ನೋದಕ್ಕಿಂತ ಈ ಥರ ತೋಟದಲ್ಲಿ ಓಪನ್ ಪ್ಲೇಸಲ್ಲಿ ಮಾಡೋಕ್ಕೆ ಏನೋ ಒಂಥರ ನಿಮ್ಮದು. ನವಿಲು ಬೇರೆ ಇದೆ ನೋಡಿ. ನಮಗೆಲ್ಲ ಕಾಮನ್ ನವಿಲು ಇಲ್ಲಿ ಹಳ್ಳಿ ಕಡೆ ಓಡಾಡ್ತಿರ್ತವೆ. ಸಿಟಿಲಿ ಇರೋರಿಗೆ ಅದು ಸ್ವಲ್ಪ ರೇರು ನೋಡೋಕೆ ಸಿಗೋಲ್ಲ. ನಾವು ಆಲ್ಮೋಸ್ಟ್ ನೋಡ್ತಾನೆ ಇರ್ತೀವಿ ಡೈಲಿ. ಮುಟ್ಟೋ ನೋಡೋಣ, ಮುಟ್ಟಲ್ಲ. ಏನು ಇಲ್ಲ ಎಣ್ಣೆ ಮುಟ್ಟಿರೋದು. ಚಕ್ಲ ಇದು ಪಕ್ಕ ಎಲ್ಲರೂ ಕುಡಿತೀವಿ ಅಂತ ಯಾವ್ದೋ 7 ಎಳ್ನೀರು ಕುಡ್ದೇನಾರು ಹೆಚ್ಚು ಕಮ್ಮಿ ಆಗ್ಬಿಟ್ಟು ಚೆನ್ನಾಗಿರುತ್ತೆ. ಚೆನ್ನಾಗಿರ್ತದೆ ಪುದೀನ ಅಂದರೆ ಹಂಗೆ ಅದು ಕಾರ್ ಥರ ಒಂಥರ ಕೋಲ್ಡ್ ಥರ ಮಿಂಟ್ ಥರ ಸೇಮ್. ಮಿಂಟ್ ಅಂತಲೇ ಹೆಸರ ಮಿಂಟಿಯಲ್ಲಿ. ಮಿಂಟಿ ಅಂದ್ರೆ ಪುದೀನ ಸತ್ತಿಗೆ ಪತ್ತೆಲ್ಲ ಹಾಕೋನಲ್ಲ ಅವನು. ನೋಡಿ ಕಾಂಗ್ರೆಸ್ ಗಿಡ ಹಾಕೊಂಡಲ್ಲ ಮಾರೋರು ಹಿಂಗೆ ಮಾತಾಡ್ತಿರ್ತಾರೆ. ಅದು
₹70 ಕೊಡು ಕಾಂಗ್ರೆಸ್ ಗಿಡ ಹಾಕೋನೆ ಸಕ್ಕದೇ ಇಲ್ಲ ತೋರಿಸಿಲ್ಲ ಇದೇ ಕಾಂಗ್ರೆಸ್ ಗಿಡ ಇಲ್ಲೇ ಕಣ್ಣು ಬಿದ್ದಿದ್ದು ಇಲ್ಲಾರ ಅಪಾದ ಬರ್ತಾ ಇದೆಯಲ್ಲ ಅವ್ರ ಮೇಲೆ ಗರ್ಕೆ ಆಯ್ತು ಕಾರ್ ಗಿಡ ಎಲ್ಲ ಐತಾ? ಗರಿಕೆ ಬೋಲ್ಡ್ ಇಲ್ಲ ಇದೆ, ಅದೇ ಅದು ಇಲ್ಲಿ ಗರಿಕೆ ದನ ತಿನ್ನಕ್ಕೆ ಹಾಕಾರ ನಮ್ಮ ಮನುಷ್ಯರು ವಿಷ್ಣು ತಿಂತಾನದ ಏನು ಮಾಡಂಗಿಲ್ಲ ಸ್ವಲ್ಪ ಸೋಸ್ತಾ ಇದೀಯ ನೀನು. ಯಾರು ಸೋಸ್ತಾರೆ ಅವೆಲ್ಲ ಸೋಸಂಗ್ ಕೂತ್ಕೊಂಡ್ರೆ ಆಯ್ತು ನೀನು ಈ ಪಾಲಾಕಲ್ಲ ಇದು ಅದೇ ವೇಸ್ಟ್ ಬಿಡ್ತದಲ್ಲ ಸೇಮ್ ಪಾಲಾಕ್ ತರ ನನಗೇನ ನಾವೇ ಸುಮ್ಮನೆ ಇದೀನಿ. ಕೇಳಿದ್ರು ಕೇಳಿಸ್ದಂಗೆ ಬೇಕಾದ್ರೆ ವಿಡಿಯೋ ಹಾಕ್ಬಿಡ್ತಾನೆ ಅದನ್ನ ಸೇರಿಸಿ ಯಪ್ಪ ಡಬಲ್ 2 ಸ್ಟೆಪ್ ವೆರಿಫಿಕೇಶನ್ ಮಾಡಾಕ್ಬೇಕು ವಿಡಿಯೋನ ಇದ ಯಾರ ಕೇಳಿಸ್ರೆ ಕಿವಿ ಹೋಯ್ತವೆ ತಿರುಗ್ತಾನೆ ವಿಡಿಯೋ ಮಾಡ್ತಿದಂಗೆ ಇಷ್ಟು ದಿನ ಬಾಳ್ಕೆ ಬರಲ್ಲ ಫ್ರೆಂಡ್ಸ್ ನೋಡಿ ಕದ್ದಿರ್ತಾರೆ ಎಷ್ಟು ದಿನ ಬಾಳ್ಕೊಂಬಂದೈತೆ ನಾನು ನಮ್ಮನೆಲ್ಲ ಆಗಲ್ಲ ಅದು ವಿಡಿಯೋ ಮಾಡ್ಕೊಂಡು ಈ ಕಡೆ ಬಾಬಲಿ ಹಾಕು ಈ ಕಡೆ ಅದಾಕು ಇಬ್ಬರು ಸೇಮ್ ಬರ್ತಿರ್ಬೇಕಂಗೆ ತಪ್ಪು ತಗೊಂಡ್ಲ ಮಗು ಹಿಡ್ಕೊಂಬಂದ ಮಗುದು ಹಾಕ್ಬಿಡು ಸೇಮ್ ಬಟ್ ಡಿಫ್ರೆಂಟ್ ಅಂತ ಹಾಕು ಸೇಮ್ ಬಟ್ ಡಿಫರೆಂಟ್ ಅಂತ
ಒಂದೇ ಏಟ್ಗೆ 50-50 ಕೊಂಡ್ಮೇಲೆ ಚೂರು ಬೇಕಣ ಅಂತಾನೆ ಅಲ್ಲ ಅದು ಎಂತ ಕುಡ್ಬೇಕು ನೋಡ ಅಯ್ಯೋ ಇನ್ನೂ 1 ಗಂಟೆನಾಗಿಲ್ಲ ಕಾರಣ